ಸರಿ ನಾ ಹೋಗಿ ಬರ್ಲಿ ಹಂಗಾರ ಕೆಲ್ಸಕ್ಕೆ. ಹೋಗಿ ಬರ್ರಿ. ರೀ ನಾ ಹೇಳಿದ್ದು ಏನು ಮಾಡಿದ್ರಿ? ಏನು ಯೋಚನೆನ ಮಾಡಲಿಲ್ಲ. ಏನ ಮರ್ತ ಬಿಟ್ಟಿರಿ? ಅಲ್ಲ ಏನು ಹೇಳಿದ್ದೆ ಅಂತ ನನ್ನ ಲಕ್ಷ್ಯ ಆಗ್ವಲ್ತು ನಂಗೆ. ಹನಿಮೂನ್ಗೆ ಹೋಗೋದು. ಓಹ್ ಹೌದಲ್ಲ, ಅದು ಲೀವ್ ಕೊಟ್ಟಿಲ್ಲ ನಂಗೆ ಆಫೀಸ್ನ್ಯಾಗ. ಸುಟಿ ಸಿಕ್ಕ ಕೂಡಲೇ ಹೋಗ್ಬಿಡುನು. ಆಯ್ತು ತಗೋರಿ. ಈಗಾಗಲೇ ಮದುವೆಗೆ ಬರೋಬ್ಬರಿ ತಿಂಗಳಾಗಕ್ಕೆ ಬಂತು. ಇನ್ನು ಯಾವಾಗ ಹೋಗೋದ ಏನೋ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಅಸಹ್ಯ ಮಾಡಿದ್ರು, ಎಷ್ಟು ನಕಲಿ ಮಾಡಿದ್ರು, ಇನ್ನೂ ಹೋಗಿಲ್ಲ ನಾವು. ಅಲ್ಲ ಅರ್ಥ ಮಾಡ್ಕೋ, ನನ್ನಂತೇಳಿ ಈಗ ಸದ್ಯ ರೊಕ್ಕಿಲ್ಲ. ಹಾಂ ಅದನ್ನ ಹೇಳ್ರಿ ಮೊದ್ಲು. ಅದನ್ನ ಬಿಟ್ಟು ಸುಟಿ ಸಿಕ್ಕಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಿ? ರೀ ಹೋಗುನ್ರಿ, ನಾನು ಅಪ್ಪನ ಕಡೆ ಇಸ್ಕೊಲ್ಲ. ಹಾಂ ಹೋಗಿ ಬರೋಣ. ನೋಡು, ನಿಮ್ಮ ಅಪ್ಪನ ಕಡೆ ಎಲ್ಲ ಕೇಳಿಸ್ಕೋಬೇಡ. ನಿಮ್ಮ ಅಪ್ಪನ ರೊಕ್ಕದಾಗ ನನಗೆ ಹನಿಮೂನ್ ಹೋಗಿ ದೊಡ್ಡ ಖುಷಿ ಪಟ್ಟು ಬರೋ ಅವಶ್ಯಕತೆ ಇಲ್ಲ. ನನ್ನ ಸ್ವಾಭಿಮಾನಕ್ಕೆ ಅದು ಸರಿ ಅನ್ಸಲ್ಲ. ಅರ್ಥ ಮಾಡ್ಕೋ. ನಿಂಗೆ ಯಾಕೆ ತಿಳಿವಲ್ತು? ನಿಮಗೆ ಯಾಕೆ ತಿಳಿವಲ್ತು ಅಂತ ಕೇಳತ್ತೀನಿ ನಾನು. ನನಗೆ ಹೋಗ್ಬೇಕಂತ ಏನು ಆಸೆ ಇರೋದಿಲ್ಲ. ನನ್ನ ಆಶಾ ನೀವು ಏಟ್ರ ಅರ್ಥ ಮಾಡ್ಕೊಳಕತ್ತೀರಿ? ಆತಾತ, ಈಗ ಅಷ್ಟಕ್ಕೆ ಜಗಳ ಮಾಡ್ಕೋಬೇಡ. ಏನು ಹೆಂಗಾರ ಮಾಡಿ ಹೋಗಿ ಬರೋಣಂತ, ಬೇಸರ ಮಾಡ್ಕೋಬೇಡ. ಏನು ಹೋಗು ಹೊತ್ತು ನಾನು ಅಕ್ಕೊಂತ ಕಳಿಸ್ಬೇಕಪ್ಪ ಆಫೀಸ್ಗೆ. ಸರಿ, ಬಾಯ್ ಬಾಯ್. ಹೋಗಿ ಬರ್ರಿ. ನೋಡ್ರಿ ನಾ ಹೇಳಿದ್ದು ಯೋಚನೆ ಮಾಡ್ರಿ ಒಟ್ಟು. ಆಯ್ತು, ಬರ್ತಾನೆ. ಬಾಯ್, ಸಿ ಯು. ಅಲ್ಲ ನಡೆದಿಲ್ಲಟ್ಟೇನ ನೀನು ಏನು ತೊಬ್ಬಕ್ಕೆ ಸೀದ್ರ ಸಾಕನ, ಮತ್ತಾರು ಸಿಯುವುದು ಬೇಡ ನಿನಗ? ಏನು ಬೇದು ಸಿಯುವುದು? ಅದ ಈಗ ನಿನ್ ಏನು ಹೇಳಿದ್ಲಲ್ಲ ಸಿಯು ಅಂತೇಳಿ. ಹಾಂ ಆತ್ ಬೇ, ಹೋಗ್ಬರ್ತೇನೆ ಬೇವಾ ಯಮ್ಮ, ಹೋಗ್ಬರ್ತೇನೆ ಬೇ. ಆತಾತು ಗಂಡ ಹೋಗಿ ಆತು. ಇನ್ನು ಕೋಳಿ ಗತೆ ಹಿಂಗ 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 ನೋಡ್ಕೊಂತ ನಿಂತಿಯಲ್ಲ. ಆತನವ ಗಂಡನ್ ಕಳಿಸಿದ್ ಸಡಗ್ರ ಏನಾರ ಒಳಗೆ ಏನಾರ ಹಾರೆ ಬದುಕಿದ್ರೆ ಮಾಡ್ಕೊ ಹೋಗು. ಡಗದ ಎಲ್ಲ ಅತ್ತಿ ತಲೆ ಮ್ಯಾಗಿಟ್ಟು ಪಡಾಳಿ ಹಾರಿಸ್ಕೊಂತ ಅಡ್ಡಾಡಕತ್ತೀಯಲ್ಲ. ಮಾಡ್ತೇನೆ ಬಿಡ್ರಮ್ಮ. ಯಾಕೆ ಸಮಾಧಾನ ಆಗಲ್, ತಲೆ ಒಂದು ಹೊಡ್ಯಾಕತ್ತಿ ಬಿಟ್ಟತಿ. ಇನ್ನು ಮದುವೆ ತಿಂಗಳಾಗೈತೆ ಆಗಲೇ ಕ್ವಾಂತ ಮಾಡಕತ್ಲಿಕ್ಕೆ ಏನಾರ ಸಿಹಿ ಸುದ್ದಿ ಐತೆ ಏನ ಇರ್ಬೇಕು. 3 ಹೊತ್ತು ಕ್ವಾಣೆಗೆ ಹೊಕ್ಕೊಂಡಿದ್ರೆ ಮತ್ತೇನಾಕತಿ? ಸಿಹಿ ಸುದ್ದಿನೂ ಬರ್ತತಿ, ಎಲ್ಲ ಬರ್ತತಿ. ಹೇಗಿರ್ಜಿ ಏನಂತ್ರೀತಿ? ಅಲ್ಲ ನಿನ್ನ ಸೊಸೆ ಯಾಕ ವಾಂತ ಮಾಡಕತ್ತಾಳ? ಏನಾರ ಸಿಹಿ ಸುದ್ದಿ ಮತ್ತ? ಅಯ್ಯೋ ಅತ್ತಿಯವರ, ಯಾ ಸಿಹಿ ಸುದ್ದಿನೂ ಅಲ್ಲ. ಆಕಿ ನಿನ್ನೆ ಗೋಬಿ ತೊಗೊಂಬಂದಿದ್ನಲ್ಲ ಇವ, ಅದನ್ನ ತಿಂದಕ್ಕಿ ಒಂದು ನಮ್ಮನೆ ಆಗ್ಬಿಟ್ಟತ್ರಿ ಗೋಬಿ. ತಿಂದು ಬೆಳಗ್ಗಿಂದನು ದುಂಡ್ರು ಸಾಕತೈತಿ, ವಾಂತಿ ಬರಾಕತೈತಿ, ದುಂಡ್ರು ಸಾಕತೈತಿ, ವಾಂತಿ ಬರಾಕತೈತಿ ಅನ್ನತ್ತಿದ್ಲ. ಅದಕ್ಕೆ ಎಲ್ಲಿ ವಾಂತಿ ಗೀತಿ ಮಾಡಾತಿರ್ಬೇಕು ತೋರಿ. ಹಂಗಾರ ಏನ್ ಸಿಹಿ ಸುದ್ದಿ ಇಲ್ಲನ? ಈ ಊರ್ ಭಾಡ ಗೋಬಿ ಗೀಬಿ ಎಲ್ಲ ಎದಕ್ ತಂದು ಕೊಡ್ಬೇಕೀಗೆ? ಅತ್ತಿಯರ, ನಾನು ಒಂಚೂರು ಕೆಲಸ ಐತಿ, ಹೊರಗೆ ಹೋಗ್ಬರ್ತೇನ್ರಿ. ಆ ಸಂಘದ ರೊಕ್ಕ ಬರ್ತೈತಿ ಅಂದಿದ್ರೆ ಯಾವಾಗ ಬರ್ತೈತಿ ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ಹೋಗ್ರಿ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅನಿಸ್ತೈತೆ ಅಲ್ಲೆಲ್ಲಿ ಹೋಗ್ರಿ. ಸು ಇವೇಂತ ಹಂದದವನ ಹೆದರೋದೇ ಇಲ್ಲಪ್ಪ ಆತಗ. ಅಯ್ಯೋ ಮಂಗ್ಯ ಬಂದತಲೆ, ನೀರು ಕುಡಿಯತ್ತವ. ಹುಡುಗರು ಕರ್ಕೋ. ಮತ್ತೇನ ಶಾಂತಕ್ಕ ಈ ಕಡೆ ಹೊಂಟಿಯಲ್ಲ? ಇಲ್ಲವಾ, ಇಲ್ಲ ಪಾರಕ್ಕನ ಮನೆ ಕಡೆ ಹೊಂಟಿದ್ದೆ. ನೀ ಏನು ಮತ್ತೆ ಇಲ್ಲಿ ನಿಂತಿ? ನಳ ಬಂದಾತನ? ಹ್ಞೂನವ, ನಳ ತುಂಬಿದೆ, ಎಲ್ಲ ಬಂದಾತ. ನೀರುನು ಹಾಸಿಗಿದ್ವ, ಸೊಗದಾಕಿನ್ನೆ, ಎಲ್ಲ ಮುಗೀತು. ಮಂಗ್ಯ ಇವು ಹಂದಿ ಒಂದು ಜೋಡಾಗಿಬಿಡ್ತಾವ. ಹೊರಗೊಂದು ಏನು ಒಣಾಕಾಗಿಲ್ಲ ನೋಡಗ. ಹೌದನ? ಓಡ್ಸ್ ಶಾಂತಕ್ಕ, ನಿನ್ನ ಕಡೆನ ನಾನ ಬರ್ಬೇಕಂತ ಮಾಡಿದ್ನಿ. ಬೇಷ ತಳ್ಳಿ ನೀನ ಬಂದಿದ್ದೆ. ಯಾಕವ, ಏನಾತ? ಏನಾರ ಹೊರೆ ಇತ್ತನ? ಯವ್ವ ನಂದೇನು ಹೊರೆ ಅಂತದೇನಿಲ್ಲ. ಒಂದು ಚೀಲ ಕುಳ್ಳು ಬೇಕಾಗಿತ್ತವ ನನಗೆ. ಕುಳ್ಳು? ಅಲ್ಲೇ ಹೊಲದಾಗ ನಮ್ಮನೆ ಆಕಳ ಸಗಣಿ ಹಾಕ್ತಾವು, ಏನು ಎಮ್ಮೆ ಹಾಕ್ತಾವು, ಎತ್ತು ಹಾಕ್ತಾವು ಬೇಕಾದಂಗ. ಆಕಳದ ಬಿಡು ಅಳ್ಳಕ್ಕಿರ್ತೈತೆ, ಬೇಸಿ ಆಗೋದಿಲ್ಲ ಕುಳ್ಳು ಬಡಿಯಾಕ. ಈ ಎತ್ತಿಂದ ಎಮ್ಮಿದ ನಡಿತೈತವ, ತಗೋಬಹುದು, ಹಂಗೇನಿದು ಇರಂಗಿಲ್ಲ. ಆಮೇಲೆ ಇದು ಏನಂದ, ನಿಮ್ಮ ಹೊಲದಾಗ ಎಷ್ಟೇ ಜಗ್ಗಡಿ ಇರ್ತಾವಲ್ಲ, ಅದು ಹೋಗ್ಲಿ ಇಲ್ಲೇ ಓಣ್ಯಾಗ ಈ ಸಂಜೆಗೆ ಮೇದು ಹೊಂಟಿರ್ತಾವಲ್ಲ ಹೊರಗೆ, ವಾಪಸ್ ತಮ್ಮ ಮನೆ ಸೇರ್ಕೊಂತಿರ್ತಾವಲ್ಲ. ಅವಾಗ ಹೊಂಟಾಗ ನೋಡ್ತಿಲ್ಲ, ಹಾದಿ ಗುಂಟ ಹಾಕೊಂತ ಸಗಣಿನ ಬಡ ತಕ್ಕೊಂಡೆ ಆ ಹಿತ್ಲು ಗಾಡಿಗೆ ದಬ್ ಬಡದೆ ಅಂದ್ರೆ ಎಷ್ಟು ಕುಳ್ಳು ಮಾಡಿ ಎಷ್ಟು ಬಿಟ್ಟಿ. ಅಂತ ಕಿಲ್ಲೇದಿನ? ಬಾರವಾ, ಹೊಂಟಿದ್ದೆ ಪಾರಕ್ಕನ ಮನೆ ಕಡೆ. ಈಕಿ ಕುಳ್ಳು ಬೇಕಂತಲ್ಲ, ಅದಕ್ಕೆ ನಿಂತೆ. ಯವ್ವ, ಅಲ್ಲ ಒಂದು 4 ಕುಳ್ಳು ಬಡ ಇಟ್ಕೊಳಕ್ ಬರೋದಲ್ಲ ಖುಷಿ ನಿನಗೆ? ಅಲ್ಲೇ ಈಗ ಚಂತನ ಮೇದ ಆಕಳ ಎಮ್ಮಿ ಎತ್ತು ಮನೆ ಹೊಂಟಿರ್ತಾವಲ್ಲ, ಇನ್ ತುಸ ಸಗಣಿ ಹಾಕ್ತಾವ ಬಾಗಲಾಗ. ಒಂದು ಹಾಕತ್ಲೆ ಒಂದು ತಾಪ್ ಹಾಕೊಂತ ಹೋಕ್ಕವ. ಬಡ ಬಳದ ಓಟ ಇಟ್ಕೊಂಡು ಒಂದೆರಡಲ್ಲಿ ಹಿತ್ಲು ಗಾಡಿ ಬಡದಿಟ್ಕೋ. ಈಗ ಇನ್ನಿದಾಗ ಅದನ್ನ ಹೇಳಿ ನೋಡಕಿ. ನಮ್ಮ ರತ್ನಿ ಸುಳ್ಳು ಯಾಕನ್ಬೇಕು, ಬಾಯಿ ಮಾಡ್ತೈತೆ ಅನ್ನೋದಟ್ಟ ಹಾದು ಹೊಂಟಿರ್ತಾವ ನೋಡು ಆಕಳ ಎಮ್ಮೆ ಅದು ಎತ್ತು. ಹಂಗ ಏನಿಲ್ಲ, ಸಗಣಿ ಹಾಕೋದು ಒಂದ ಸೊನ್ನಿ ಬಳದ ಓಟ ಇಟ್ಕೊಂಡು ಹಿತ್ಲು ಗಾಡಿ ಬಡ್ದ ಬಿಡ್ತಾಳ. ಒಂದು 4 ಕುಳ್ಳು ಎಷ್ಟಕ್ಕವ ಅಷ್ಟೆ. ಆಮ್ಯಾಗ ಇದು ಹೊಲಕ್ಕದು ಹೋಗಿರ್ತಾವ ನೋಡು, ಅಲ್ಲಿ ಹೊಲದಾಗೂ ಮೇಯಾಕ ಒಂದು ಜಗ್ ಹಾಕಿರ್ತಾವು. ಅಲ್ಲೇ ಮ್ಯಾರಿಗದು ಅಲ್ಲಿನೂ ತಗೋತಾಳ. ಕೆರಿ ಬಂಡಿ ಮ್ಯಾಗ ಕೆರಿ ಕಟ್ಟಿ ಕಡೆ ಅಲ್ಲಿನೂ ಹಾಕಿರ್ತಾವ, ಅಲ್ಲಿ ತಗೋತಾಳ. ಆಮ್ಯಾಗ ನಮ್ಗ ಒಂದು ಆಕಳ ಇಲ್ಲನು, ಅದು ನೋಡಿ ಬಿಸಿಲಿಗೆ ಹಂಗ ಬಿಟ್ರೆ ಒಣಗೆ ಬಿಡ್ತದ ಅದು ಸಗಣಿ. ಆಮೇಲೆ ಕುಳ್ಳು ಬಡ್ದಿಡ್ತಾಳ ಅದನ್ನ. ಹೋಗಯವ, ಎಲ್ಲಿ ಕುಳ್ಳು ಬಡ್ಯಾಕ ಹೋಗ್ಲೇವ ಇವ? ನನಗಾಗುದಿಲ್ಲ ಅಷ್ಟೆಲ್ಲ ಮಾಡಿ ಮೇನೆತ್ತು ಮಾಡಕ್ಕೆ. ಕುಳ್ಳು ಪಳ್ಳು ಬಡದ ಆಮ್ಯಾಗ ಒಲಿವ್ರಿ ಹೆಚ್ಚ ಬದ್ಲಿ ಇವ ಒಂದು 100 ರೂಪಾಯಿ ಆದ್ರೂ ಅಡ್ಡಿ ಇಲ್ಲ, 100-150 ಹೋದ್ರೂ ಅಡ್ಡಿ ಇಲ್ಲ. ಒಂದು ಚೀಲ ಕುಳ್ಬಾನ್ ಬೇಕಾಗಿತ್ತವ. ಯಾರ್ಯಾರು ಹೇಳು, ಒಟ್ಟು ಹಿತ್ತಲ್ಲ ನೀರು ಕಾಸಕ್ ಬೇಕು. ಎಲ್ಲ ಬಿಡಾಡಿ ಹೇಳು, ನಿಮ್ಮಂತವೆಲ್ಲ ಮಾಡ್ಕೊಂತಿದ್ರೆ ಹಿಂಗ್ಯಾಕಾದಿತ್ತು. ಮಾಡ್ಕೊಂಡ್ ತಿನ್ನಕ್ ಬಗ್ಗದಲ್ಲೇ ನಿಮ್ಮ ನಡ ನಿಮ್ಗೆ. ಅದಕ್ಕೆ ಮಾಡ್ತೀರಿ 100-150 ರೂಪಾಯಿ ಅಂತ. ಅದ 100-150
ಕಾಸಿದ್ನಂತ ಈಕಿ ಕುಳ್ಳು ತಂದು ಬಾಳೆ ಮಾಡಾಕಿಕ್ಕಿ ಹಳ್ಳಾಗಿದ್ದು ಕಸ್ಲೆ ಒಂದ್ ಶಾಂತಕ್ಕ ನಡಿ ಕೆಲಸದವ್ ಕುಳ್ಳು ಗಿಳು ಇಲ್ಲಿ ಯಾರನ್ನ ಕೇಳಾಕೋಲಿಲ್ಲ ನಾನು ನೀನೇ ವಿಚಾರಿಸ್ ಇಲ್ಲಿ ಯಾರ ಮಾರ್ಗಿರ ಕೊಡ್ತಾರ ಏನ ಆ ಸಿಟ್ಯಾಗ ಕೊಡ್ತಾವ ಏನ ನೋಡ್ ಕೇಳಿ ನೋಡ್ ನಡಿದ ಹೋಗುನ್ ಅರೇ ಗಿರ್ಜಂದೋಕ ಶಾಂತಂದೋಕ ನಿಂದು ಈ ಕಡೆ ವೈಕೆ ಬೇಕು ಬಂದ್ಲಾ ಪಾರಕನ್ ಮನೆಗೆ ಹೊಂಟಿದ್ನ್ಯಾ ತಾತವ ಇಲ್ಲೇ ಈಕಿ ಚೆನ್ನಾವ್ ಮಾರ್ತಿದ್ಲು ಮೊದಲು ಕುಳ್ಳು ಆಕಿ ಕಡೆ ಇಲ್ಲಂತ ಈಗ ಕುಳ್ಳು ಹಂಗಾಗಿ ನನಗೆ ಇಲ್ಲಿ ಮತ್ತೆ ಯಾರು ಕೊಡ್ತಾರಂತ ಗೊತ್ತಿಲ್ಲ ಅದಕ್ಕೆ ನಿಂಗೆ ಎಲ್ಲಾರು ಗೊತ್ತದ ಅವನ ಅರೆ ತೇರಿ ನಿಮ್ದಿಗೆ ಗೊತ್ತಿಲ್ಲ ಅಂದ್ರೆ ನಮ್ದಿಗೆ ಎಲ್ಲಿ ಗೊತ್ತಿರ್ತದೆ ನಮ್ದಿಗೆ ಹಂಗೆ ಆಗಿ ನಾವು ಕರೆಂಟ್ಗೆ ಸ್ವಿಚ್ಗೆ ಹಾಕ್ತಾರಲ್ಲ ಅದನ್ನ ತಗೊಂಡು ಬಂದ್ಬಿಟ್ಟಿದೀವಿ ಕೊಡದಲ್ಲಿ ಇಟ್ಬಿಟ್ಟು ನೀರ್ಗೆ ಕಾಸ್ಬಿಡ್ತೀವಿ ಈಕೆ ಅಕ್ಕಿಗಿಂತ ಊರ್ ಬಿಡ ಅಡಿಕೆ ಇವಕ್ಕೆಲ್ಲ ಮಾಡ್ಕೊಂಡ್ ತಿನ್ನಕ್ ಎಡೆಂಗಿಲ್ಲ ಇವಕ್ಕ ಹೋಲ್ ಬಿಡ ಶಾಂತಕ್ಕ ನಮ್ಗೆ ಎದಕ್ಕೆ ಬೇಕತ್ತಾಗ ಎಲ್ಲಾರು ನಮ್ಮಂಗೆ ಇರ್ಬೇಕಂದ್ರೆ ಹಾಕತಿನ ಹೋಲ್ ಬಿಡು ಅಡಿಯ ಹೋಗುನು ಏನು ಮಹಿಳಾ ಸಂಘದ ಮೀಟಿಂಗ್ ಕೂಡಿರಲ್ಲ ಬಂದ್ ನೋಡ್ ಬೇಷ ಆತ ಅಮಾಸಿ ಗೊತ್ತಿರ್ತದ ನೋಡ್ ಕೇಳಿ ಯಾಕಂದ್ರೆ ಊರು ಅಡ್ಡಾಡ್ತಿರ್ತಾನ ಯಾರು ಮಾರ್ತಾರ ಯಾರು ಬಿಡ್ತಾರ ಎಲ್ಲ ಗೊತ್ತಿರ್ತದ ನೋಡ ಕೇಳ ಅವನ್ನ ಏನು ಶಾಂತಕ್ಕ ಅದು ಏ ಅಮಾಸಿ ನನಗೆ ಒಂದು ಕುಳ್ಳು ಬೇಕಾಗ್ಯಾವ ನೀರು ಕಸಕ್ಕೆ ಹಿತ್ತಲಾಗ ಕಟ್ಗಿ ಇಲ್ಲ ಅದಕ್ಕೆ ಈ ಕುಳ್ಳ ಇದ್ರೆ ಬೇಸಕತ್ತಪ್ಪ ಅದಕ್ಕೆ ಒಲಿ ಪುಟ್ಟು ಮಾಡಕ್ಕೂ ಕುಳ್ಳ ಬೇಕಾಗೈತಿ ಅಯ್ಯ ಕುಳ್ಳ ಅಷ್ಟ ಹೌದಿಲ್ಲ ಆದ್ರೆ ನಾ ಒಂದು ಕಂಡೀಷನ್ ಏನಿಲ್ಲ ಅದು ಬಿಸಿ ಬಿಸಿ ಅಡ್ಗೆ ಏನು ಮಾಡಿ ಯಾಕ ಚಾಲು ಮಾಡಿದೆ ಅಪ್ಪ ರೊಟ್ಟಿ ಮಾಡೀನಿ ಮತ್ತೇನು ಮಾಡಿಲ್ಲ ನಾನು ಬದ್ನಿಕಾಯಿ ಚಟ್ನಿ ಮಾಡೀನಿ ಅಡ್ಡಿಲ್ಲ ಶ್ರಾವಣ ತಿಂಗಳ ಏನು ಸಿಕ್ಕಿದ್ದನ್ನು ಹೊಡಿತೀವಿ ನಾವೇನು ಅದೇ ಬೇಕು ಇದೇ ಬೇಕು ಅನ್ನಂಗಿಲ್ಲ ಈಗ ಒಂದು 4 ಬಿಸಿಯ ರೊಟ್ಟಿ ಬದ್ನಿಕಾಯಿ ಚಟ್ನಿ ತಂದು ಕೊಟ್ಬಿಡು ಕುಳ್ಳು ತರಿಸಿ ಕೊಟ್ಬಿಡ್ತಾನೆ ಲಂಚ ಕೇಳತ್ತೀಯಲ್ಲ ಅಮಾಸಿ ಛೇ ಶಾಂತಕ್ಕ ನಾನು ಲಂಚ ಕೇಳ್ತೇನೆ ಗಿವ್ ಅಂಡ್ ಟೇಕ್ ಪಾಲಿಸಿ ನೀವು ಒಂದು ಕೊಟ್ರೆ ನಾವು ಒಂದು ಕೊಡ್ತೇವಪ್ಪ ಅಟ್ಟೆ ಈ ಊರಾಗ ಎಷ್ಟು ಮಂದಿಗೆ ಸಹಾಯ ಮಾಡೇನು ಗೊತ್ತನ್ನ ನಾನು ಹಂಗೆ ಲಂಚ ತೊಗೊಂಡಿದ್ನಿ ಅಂದ್ರೆ ಇಷ್ಟೊತ್ತಿಗೆ ನಾನು ಕಾರ್ನ್ಯಾಗ ಬಂದು ಭಿಕ್ಷೆ ಬಿಡ್ತಿದ್ದೆ ಯಪ್ಪ ನಮ್ಮಪ್ಪ ತಂದೆ ಈಗಾರ ಏನ್ ಕಡಿಮೆ ಆಗೈತೆ ಯಪ್ಪ ನಿನಗ ಅಲ್ಲ ಈಗೇನ ತುಸಾರ ರೊಕ್ಕ ಮಾಡ್ಕೊಂಡಿಯ ಆದ್ರೂ ಏನೋ ಕುಲ್ಕಸ್ ಬಿಡ್ಬಾರ್ದು ಅಂತೇಳಿ ಭಿಕ್ಷೆ ಎತ್ತಕತ್ತಿ ಅಯ್ಯೋ ಅದು ಹೋಗ್ಲಿ ಬಿಡ್ರಿ ಈಗ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ತಿಕ್ಕೊಂಡಿರಲಿ ಈಗ ಹೆಂಗ ಯಾಕ ಕೊಡ್ತೀಯಲ್ಲ ಪುಷ್ಪಕ ಅಲ್ಲಲ್ಲ ಕೊಡ್ತೇನೆ ಕರೆ ಮತ್ತೆ ನೀನು ನನ್ನ ಕುಳ್ಳು ತರಿಸಿ ಕೊಡ್ಲಿಕ್ಕಂದ್ರೆ ಈಗ ಅರ್ಜೆಂಟ್ ಬೇಕಾ ಏನು ಕುಳ್ಳು ನಡಿತೈತೆ ಒಂದು 4 ದಿನದ ಲೇಟ್ ಆದ್ರೆ ಒಂದು 5-6 ದಿನ ಆದ್ರೂ ನಡಿತೈತಿ ನಡಿತೈತಿ ಹಂಗೆ ಯಾಕಂದ್ರೆ ಈಗ ಸ್ವಲ್ಪ ಕಟ್ಟಿಗೆ ಇಂಥವು ಚೂರು ಪರು ಹತ್ತಿ ಕಟ್ಟಿಗೆ ಏನೇನು ಅದಾವ ಅವೆಲ್ಲ ಹಚ್ಚಿ ನಡಿತೈತಿ ಈಗ ಬೇಕಾದ್ರೆ ಒಂದಿನ ಒಲಿ ಮ್ಯಾಗು ಕಾಸ್ಕೊಂತೇನೆ ಆದ್ರೆ ಆಮ್ಯಾಗಾರ ಬೇಕಾ ನನಗೆ ಕುಳ್ಳು ವೆನ್ ಐ ಆಮ್ ಹಿಯರ್ ವೈ ಯು ಪಿಯರ್ ಡೋಂಟ್ ಟೇಕ್ ಟೆಕ್ಸನ್ ಏನು ಏನ್ ನಿನ್ ಇಂಗ್ಲಿಷ್ ಸಿಕ್ಕಲ್ಲ ಹಚ್ಲಿ ನೆಟ್ಟ ಕನ್ನಡದಾಗ ಮಾತಾಡ ಬೇಡ ಏ ಶಾಂತಕ್ಕ ಈ ಕೆಟ್ಟ ಬೇದಿಲ್ಲ ಇವ ಆತು ಈಗ ನಾ ಅದೇನು ತೆಲಿ ಕೆಡ್ಸ್ಕೊಬೇಡ್ರಿ ನಾ ತರಿಸ್ಕೊಡ್ತಾನೆ ಪುಷ್ಪಕ ನನಗೆ ನೀನು ಇದು ಮಾಡು ನನಗೆ ರೊಟ್ಟಿ ಕೊಡು ಎಲ್ಲಿ ತರಿಸ್ತಿಲ್ಲ ಅಮೆಜಾನು ಫ್ಲಿಪ್ಕಾರ್ಟು ಆರ್ಡರ್ ಹಾಕಿಬಿಡ್ತಾನೆ ಏನು ಅಮೆಜಾನ್ದು ಫ್ಲಿಪ್ಕಾರ್ಟ್ ನಲ್ಲಿ ಕುಳ್ಳಿಗೆ ಸಿಗ್ತದೆ ಅಲ್ಲಲ್ಲ ಕುಳ್ಳೆಲ್ಲ ತರ್ಸಕ್ ಬರ್ತದಲ್ಲ ಗಿರ್ಬಿ ಏನ ತರಿಸ್ಕೊಂಡೆ ಅದೇನ ನನ್ನ ಮಗ ಒಟ್ಟು ರೊಕ್ಕ ಕೊಡ್ತಿದ್ನಪ್ಪ ನನ್ನ ಸೊಸಿನ ತರಿಸ್ತಿದ್ಲ ಈ ಕುಳ್ಳು ಸಗಣಿ ಇವೆಲ್ಲ ಇಂಡಿ ಬೂಸ ಇವು ಸಿಗ್ತಾವ ಅಂತ ಗೊತ್ತಿಲ್ಲಪ್ಪ ನನಗೆ ಶಾಂತಕ್ಕ ನೀನು ಭಾಳ ಹಿಂದದಿ ನೀನು ಈಗಿಂದಕ್ಕೆ ಬಾ ಅಪ್ಡೇಟ್ ಆಗ್ಬಿಟ್ಟು ಏನು ಹಡದ ತಂದೆ ತಾಯಿ ಬಿಟ್ರೆ ತಾಳಿ ಕಟ್ಟಿದ ಗಂಡ ಬಿಟ್ರೆ ಗಂಡನೂ ಸಿಗ್ತಾನ ಅದು ಹೋಗ್ಲಿ ಹಡದ ತಂದೆ ತಾಯಿ ಬಿಟ್ರೆ ಅಕ್ಕ ತಂಗಿ ಇಂಥವ್ರನ್ನ ಬಿಟ್ರೆ ಸಂಬಂಧಗಳು ಕೆಲವೊಂದಷ್ಟು ಸಿಗುದಿಲ್ಲ ಉಳ್ಕದ್ದನ್ನ ಎಲ್ಲ ಫ್ಲಿಪ್ಕಾರ್ಟು ಅಮೆಜಾನು ಮಿತ್ರ ಮೀಶೋ ಇನ್ನೂ ಯಾವ್ಯಾವ ಸುಡ್ಗಾಡದಾವು ಅವ್ರದ್ರಾಗೆಲ್ಲ ತರಿಸ್ಕೋಬೋದು ಯವ್ವ ದೇವ್ರ ನಾವು ಅಲ್ಲಪ್ಪ ಈಗ ಸಗಣಿ ಹೊತ್ಲಾ ತಂದು ಕೊಟ್ಟು ರೊಕ್ಕ ಇಸ್ಕೊಂಡ್ಕರ ಅವ್ರು ಕೇಟ್ಲ ರೊಕ್ಕ 500 ರೂಪೀಸ್ ಆಕೈತಿ ಎಂತದು 500 ರೂಪಾಯ ಎಷ್ಟು ಕುಳ್ಬಾನಕ್ಕೆ ನೋಡ್ಬೇಕು ಪೀಸ್ ಎಣಿಸ್ಬೇಕು ಎಣಿಸಿ ಆಮ್ಯಾಗ ಆರ್ಡ್ರ್ ಮಾಡ್ಬೇಕು 10 ರೂಪಾಯಿಗೆ ಒಂದು ಇರ್ಬೇಕು ಇಲ್ಲೇ ಮಾರಕ್ಕೆ ತೊಗೊಳೋ ಕಡೆ 5 ರೂಪಾಯಿ 6 ರೂಪಾಯಿ ಒಂದು ಕುಳ್ಳು ಇರ್ತೈತಿ ಮತ್ತು ಅಲ್ಲಿ ಫ್ಲಿಪ್ಕಾರ್ಟ್ ಇವೆಲ್ಲ ಈ ಕಡೆ ಎಲ್ಲ ತುಟ್ಟಾಕತಿ 10 ರೂಪಾಯಿಗೆ ಒಂದು ಕುಳ್ಳು ಅಂದ್ರು ಏಟಾಕೈತೆ ಗೊತ್ತಿಲ್ಲಕ್ಕ ನೋಡ್ದೆ ನಮ್ಮ ತಾಯಿ ನೋಡು ಆರ್ಡರ್ ಆಗಿ ತರ್ಸಾಕತ್ತೀರಂತ ಯವ್ವ ನಾವಲ್ಲೇ ಇವ ನನಗೆ ನಗಬೇಕ ಅಳಬೇಕ ತಿಳಿವಲ್ತಿ ಇದಕ್ಕೆ ತರ್ಸ್ಕೊ ಹಳಾಗು ಈಕೆಲ್ ಬಾಳೆ ಮಾಡಿಬಿಡ್ರಿ ಕಳ್ಬಿಡ ಶಾಂತಕ್ಕ ಅಲ್ಲೇ ಪಿಸ್ರಿ ಹೋಗ ಸಗಣಿ ಆರಿಸ್ಕೊಳ್ ಬಡ್ಕೋರ 500 600 ಎದಕ್ಕೆ ಬಡಿತಿ ಹೆಣಕ್ಕ ಶಾಂತಕ್ಕ ಎಲ್ಲಿ ತರ್ಸಕ್ಕೋಲೇವ 10 ರೂಪಾಯಿ ಒಂದು ಕುಳ್ಳು ಅಂದ್ರೆ ಯಾರ್ದಾರ ಹೆಣ ಐತೇನ ಇಲ್ಲವಾ ತರ್ಸೋದಿಲ್ಲ ಇಲ್ಲ ಎಲ್ಲಾರು ಸಗಣಿ ಪಗಣಿ ಸಿಕ್ಕರೆ ತಂದು ಕುಳ್ಳು ಬಡ್ಕೊಂಡು ಮುಗಿಸ್ತೀನಿ ಹೊಲಕ್ಕೆ ಹೋಗಂತೇಳಿ ಈಗ ಅಲ್ಲೇ ಆಕಳ ಎತ್ತು ಎಮ್ಮಿ ಸಗಣಿ ಹಾಕಿ ಹೋಗಿರ್ತಾವಲ್ಲ ಒಣಿಗೆ ಅಲ್ಲೇ ಶೆಟ್ಟಿಗೆ ಇರ್ತಾವ ಆರಿಸ್ಕೊಂಡ್ ಬರ್ತೇನೆ ಅವನ್ನ ಅಷ್ಟು ಮಾಡು ಏ ಬಾರ ಶಾಂತಕ್ಕ ಹೋಗುಂಬ ಹೊತ್ತಕತಿ ಯೋ ಈಗ ಹೆಂಗ ಕುಳ್ಳು ಬೇಡನ ಯಾಕ ಎಡಕ ಬೇಡ ಹೋಗು ರೊಟ್ಟಿ ಬೇಕಾದ್ರೆ ಒಂದು ಕೊಡ್ತೇನೆ ತೊಗೊಂಡು ಹೋಗು ಈ ಕುಳ್ಳು ಪಳ್ಳು ತರಿಸ್ಬೇಡಪ್ಪ ಯಪ್ಪ 10 ರೂಪಾಯಿಗೆ ಒಂದಂದ್ರೆ ಯಾರ್ದಾರ ಮಂತ್ಯಾನ್ ತೆಗೆದಿಟ್ಟಿ ಮನಿ ಮಸೂತಿ ಮಾಡವನ ನೀನು ಅಯ್ಯೋ ಕೇಳಿದವ್ರು ನೀವು ಬೈದವ್ರು ನೀವು ರೊಟ್ಟಿ ಕೊಡ್ತೇನೆ ಶಾಂತಕ್ಕೆ ಬರ್ತಾನೆ ಇದ್ಲು ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ ಸುಮ್ಮನೆ ನಾನು ಹೊತ್ತಟ್ಟಗ ಅವ್ರ ಮನೆ ಕಡೆ ಹಾದಿದ್ರಾಕಿತ್ತ ಏನ ಎಲ್ಲ ಹೊರೆ ಬದುಕ ಆಗಿ ಹೋತ್ ನಂದು ಗೋಧಿ ಒಣಕೇನಿ ಈ ಆಕಳ ಕಾಟು ಒಂದಲ್ಲ ಆತಾಗ ಮತ್ತೆ ಬಂದಿದ್ವು ಬಾಯಿ ಹಾಕಿದಂದ್ರೆ ಮುಗಿದು ಹೋತ್ 2 ಸಲ ಬಾಯಾಡ್ಸಿದಂದ್ರೆ ಕಲ್ಲಿನ ಹಾಕವ್ ಗೋಧಿ ಅದಕ್ಕೆ ಇಲ್ಲೇ ಕುಂತ ಬಂದ್ರೆ ಬೇಸಕ್ಕಿತ್ತು ಒಟ್ಟು ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ ಯವ್ವ ಬಂದೆ ಶಾಂತಕ್ಕ ಹ್ಞೂ ಯವ್ವ ಬನ್ನಿ ಆಗಲೇ ಬರ್ತಿದ್ನಿ ಬಿಡ ಈ ಪೂಸಿ ಹೋಗಿ ಬಿದ್ದಿದ್ಲ ಹಂಗಾಗಿ ಹೊತ್ತಾತ್ ಬರಾಕ ಬಾರಪ್ಪತ್ತವ ಬಾ ಅರೆ ನಿಮ್ದು ಮಾತಿಗೆ ನಡಬರ್ಕೆ ಬಂದ್ಬಿಟ್ಟು ನಿಮ್ದಿಗೆ ಡಿಸ್ಟರ್ಬ್ಗೆ ಆಯ್ತು ಅಲ್ಲೇ ಯವ್ವ ಎಲ್ಲಿ ಡಿಸ್ಟರ್ಬು ಅರೆ ಸಂತಂದು ಅಕ್ಕ ನಿಮ್ದಿಗೆ ಏನಕ್ಕೆ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ನಿಮ್ದಿಗೆ ಸಡನ್ಲಿ ಇಲ್ಲಿಗೆ ಬಂದ್ಬಿಟ್ರಲ್ಲ ನಮ್ದಿಗೆ ಹಿಂದೆ ಬಂದ್ಬಿಟ್ವಿ
ಹೇಳಪ್ಪತ್ತವ. ಅರೆ ನಮ್ದುಗೆ ಈ ಸಲ ಸಂಘದಲ್ಲಿ ಪೈಸಾಗಿ ಕೊಡ್ತಾರಲ್ಲ, ನಿಮ್ದುಗೆ ಪೈಸಾಗೆ ಬೇಡ ಅಂದ್ರೆ ನಿಮ್ದುಗೆ ಪೈಸಾಗೆ ನಾನೇ ತಗೊಂಡ್ಬಿಡ್ಲಿ. ಬ್ಯಾಡ್ಲಿ, ಈ ಸಲ ನನಗೂ ರೊಕ್ಕದ ಅವಶ್ಯಕತೆ ಐತಿ. ಅರೆ ನಿಮ್ದುಗೆ ಪೈಸಾಗೆ ಬೇಕು, ಆಯ್ತು ಬಿಡಿ ಸಂತಂದು ಅಕ್ಕ. ನಾನು ಎದಕ್ಕೆ ಬಂದೆ ಅಂದ್ರೆ ಪರಕ ನಿಂಗೆ ರೊಕ್ಕ ಬೇಕಂದ್ಲೆ. ರೊಕ್ಕ ನನ್ಗೆ ಎದಕ್ಕೆ ಬಿಡಯ್ಯವ, ನನ್ನ ಏನು ಮಕ್ಕಳ ಮರಿ ಆಳ್ತಾವ ಅನ್ನಂಗಿಲ್ಲ ಏನಿಲ್ಲ. ನನ್ನ ಗಂಡ ನಾನು ದುಡಿದ್ರಾಗ ತಿಂತೇವೆ, ನಮ್ಗೆ ಎದಕ್ಕೆ ಬೇಕು ಸಾಲ ಪಾಲ, ಏನೋ ಉಳಿತಾಯ ಸಂಘ ಕಟ್ಕೊಂತ ಹೊಂಟನ್ನ ಅಷ್ಟ, ಹಂಗ ಇರ್ಲಿ ಒಂದು ಮುಪ್ಪಿನ ಕಾಲಕ್ಕೆ ಅಂತ. ಹಂಗಾರೆ ಪರಕ ನನಗೆ ಕೊಡಿಸ್ತೀಯ ಒಂಚೂರು? ನನ್ನ ಮಗ ಮದುವೆ ಆಗೈತಲ್ವ, ಕ್ವಾಣಿ ಹೊರಗೆ ಕಟ್ಟಿಸ್ಬೇಕಾಗೈತಿ. ಸೊಸಿ ಬಂದಕ್ಕಿಗೆ ಮಕ್ಕಳಕ್ಕೆ ಕ್ವಾಣಿನ ಇಲ್ದಂಗೆ ಆಗ್ಬಿಟ್ಟತ್ವ. ಕರೆನಗನ ಮುಜುಗರ ಒಂಥರ ಪಾಪ ಅವಕ್ಕೂ ಇಡಕ್ಕಲ್ಲ ಅದು ಇಟ್ಟು ಕ್ವಾಣಿ ಎಲ್ಲ ಮದುವೆ ಕೊಟ್ಟಿದ್ದು ಸಾಮಾನು ಸದ್ಯ ಅವ್ರ ಮನೆ ಕಡೆನೇ ಹಿಡಿಸೈತೀಗ. ಅದಕ್ಕೆ ಒಂದು ಕ್ವಾಣಿ ಕಟ್ಸೋಣಂದ್ರೆ ಈಗ ನನಗೆ ಸಂಘದಾಗ ಬರೋದ ಈಗ ಒಂದು 50,000 ಕೊಡ್ತಾರ ಅವ್ರು. ಎದಕ್ಕೆ ಸಾತಿತ್ತೇವ ಅದು, ಅದಕ್ಕೆ ಒಟ್ಟು ನಿಂದು ರೊಕ್ಕ ಕೊಟ್ಟೆ ಅಂದ್ರೆ ನಾವು ಕ್ವಾಣಿ ಪಾಣಿ ಕಟ್ಟಿಸ್ಕೊಂತೀನಿ. ಆಮ್ಯಾಗ ನನ್ನ ಮಗ ಮದುವೆಯಾಗ ನನಗೆ ಒಂದು ಲಕ್ಷ್ಮೀ ಸರ ತಂದು ಕೊಟ್ಟಾನ. ಲಕ್ಷ್ಮೀ ಸರ ಹಾಕೋಬೇಯವ ಅಂತೇಳಿ ಮಾಡ್ಸ್ಯಾನಲ್ಲ. ಅದು ಎಷ್ಟು ಒಂದು ಅದನ್ನು ಒತ್ತಿ ಇಟ್ಟರು ಒಂದು 60,000 ಬರ್ಬೋದನ ಅಂತೀನಿ. ಅದನ್ನು ಒತ್ತಿ ಇಡ್ತೀನಿ. ಅಂದ್ರೆ ಈಗ ಕ್ವಾಣಿ ಒಂದಲ್ಲ, ಕ್ವಾಣಿ ಒಂದಿಟ್ಟು ಅಲ್ಲಿ ಹಿತ್ಲು ಬಾಗಿಲ್ದಾಗ ಪೈಕೇನೆ ಬಚ್ಚಲ ಕಟ್ಟಿಸ್ಬೇಕಾಗೈತಿ, ಒಡಕಾಗೈತಿ, ಕದ ಇದೆ ಎಲ್ಲ. ಆಮೇಲೆ ಮನ್ಯಾಗ ಒಂದು ಟಿ ಪಾಯಿ ಸೋಫಾ ಅಂತ ತರಬೇಕಾಗೈತಿ. ಔಟ್ ಇದು ಕುರ್ಚಿ ಸೋಫಾ ಎಲ್ಲಿಂದ ತರ್ಬೇಕು, ಕುರ್ಚಿ ಅವನದು ತರಬೇಕಾಗೈತಿ. ಅದಕ್ಕೆ ಹೌದನ ತಗೋರ ಇವ, ಯಾರು ಬೇಡ ಅಂದ್ರೆ ಏನು ನಾ ಏನು ಬೇಡ ಅಂತೇನ? ನಾವು ಒಟ್ಟು ಕಟ್ಟು ಮುಟ್ಟಿಸ್ತೇನೆ ಪರಕ. ಒಂದು ವಾರ ನಿನ್ನ ಮೈ ಮೇ ಬಿಡುದಿಲ್ತು. ನಾನು ನಿನ್ನ ನಡಕಾಗಿ ನೀ ಹಂಗ ಏನ ಯವ್ವ ಅನ್ಕೋಬೇಡ. ಮತ್ತೆ ಏನಾರ ಬೇಕಾದ್ರೆ ನನ್ನ ಮನೆ ಪತ್ರ ಇಡ್ಲ ನಿನ್ ಕಡೆ. ಯೋ ಗಿರ್ಜಿ ಯಾಕ್ಲೆ ಹಂಗ್ಯಾಕ್ ಮಾತಾಡಕತ್ತಿ? ಏನಿನ ಗಂಟೆ ಹೇಳಿ ಏನ್ ಮಂದಿಗೆ ಮೂರನೇ ಅದರ ಕಡೆ ಮಾತಾಡ್ದಂಗೆ ಮನ್ಸ ಮಾತಾಡತ್ತಿ? ಅಲ್ಲೇ ಒಂದು ಊರಾಗ ಆಗ್ತಂಗೆ ಇರಕತ್ತೆ ದೇವಿ. ಇಷ್ಟು ನಂಬಿಕೆ ಇಲ್ಲ ಅನ್ಲೇ ನನಗೆ ನಿನ್ನ ಮ್ಯಾಗ. ಎಷ್ಟು ವರ್ಷಲಿಂತ್ರ ನೋಡಾತೀನಿ ನಾನು ನಿನ್ನ. ಅಂತ ಹೆಣ್ಮಗಳದಿ ಏನ್ ನೀನು? ಕಟ್ಟಿ ಮುಟ್ಟಿಸ್ಕೋ ತಗೋ. ನನ್ನ ಹೆಸರು ಯಾವುದಿಲ್ಲ ಕೊಡಿಸ್ತೇನೆ ತಗೋ. ಅದಕ್ಕೆ ಏನಾಗೋದೈತಿ? ಅದಕ್ಕೆ ಯಾಕೆ ಮನಿ ಪತ್ರ ಇಡ್ಲೇನೋ ಮಾರಿನ ಪತ್ರ ಇಡ್ಲೇನೋ ಅಂತ ಕೇಳಕತ್ತಿ? ನೋಡ ಶಾಂತಕ ಮಾತು ಹೆಂಗೆ ಮಾತಾಡ್ತಾಳ? ಯಾಕ್ಲೆ ಗಿರ್ಜಿ ಹಂಗ್ಯಾಕೆ ಮಾತಾಡಕತ್ತಿ? ಯವ್ವ ತಾಂಬರ್ ದುಡ್ಡು ತಾಯಿ ಮಕ್ಕಳನ್ನ ಕೆಡ್ಸಾಬಿಡ ಯವ್ವ ತಗ. ಅದಕ್ಕೆ ಒಂದು ಮಾತು ಹೇಳಿದೆ. ಇಲ್ಲಿ ಬಿಡು, ಇಲ್ಲಿ ಯಾರು ಕೆಡ್ಸೋದಿಲ್ಲ, ಸುಮ್ಮನೆ ಅಂದಂಗೆ ಹೆಂಗ ಹೊಸ ಸಸಿ ಮನ್ಯಾಗ? ಹಾ ಮೀಟಿಂಗ್ ಭಾಳ ಜೋರು ನಡೆದತ್ತಲ್ಲ. ಹಂಗ ಬಂದ್ ಬಿಡ, ಭಾಳ ಜನ ಆಗಿತ್ತ. ನಾನು ಇತ್ತಾಗ ಬಂದಿದ್ದೆ ಅಲ್ಲಲ್ಲ, ಅದಕ್ಕೆ ಬನ್ನಿ. ಅಂದಂಗ ಗಿರ್ಜಕ್ಕ ನಿನ್ನ ಅತ್ತಿ ಏನೋ ಬಾಯ್ ಮಾಡಕತ್ತಿತ್ತವ ಅಲ್ಲಿ? ಯವ್ವ ನನಗಂತೂ ಸಾಕಾಗೈತವ ಯವ್ವ ಮನ್ಯಾಗ ತಗ. ನಮ್ಮ ಅತ್ತಿದ ಏನ್ ನಿಗ್ರ ಯವ್ವ. ಪಾಪನ ಹುಡುಗಿಗೆ ಹುರಿದು ಮುಕ್ತಾಳ ನೋಡಂದ್ರತಿ ನಮ್ಮ ಅತ್ತಿ. ಅಲ್ಲ ಬಾಯ್ ಬಿಟ್ಟು ಹೇಳ್ತೀನಿ ಸುಮ್ಮನೆ ಇರ್ರಿ ಅತ್ತಿಯಾರ, ನಿಮ್ಗೆ ಯಾಕೆ ಬೇಕಂತೇಳಿ ಒಟ್ಟ ನನ್ನ ಮಾತು ಕೇಳೋದಲ್ಲ. ಅದ್ರ ಸಾಲ ಅಡಗ್ಲಿ ನನಗೆ ಹೆಂಗ ಜೀವ ತಿಂದಿತ್ತಲ್ಲ ಹರಿದಾಗ ಹಂಗ ಕಾಡಕತ್ತೈತಿ ನೋಡು. ಅಲ್ಲ ಬರ್ಬರ್ತ ವಯಸ್ಸು ಬರ್ತಿದ್ದಿತ್ತ, ಇದಕ್ಕೆ ಇದ್ರ ಬಾಯಾರ ಬೀಳ್ಬಾರ್ದ ಇದ್ರದ. ಯಾಕ್ಲೆ ಗಿರ್ಜಿ ಏನಾತ್ಲಿ? ಅರೇ ಇವ್ರದ್ದು ಸಾಸಿಗೆ ಇದಾರಲ್ಲ ಬಹುತ್ ಖತರ್ನಾಗೆ ಇದಾರೆ. ಅರೇ ತಲೆ ತಿಂದು ಮಿದ್ದಳಿಗೆ ಕೈಗೆ ಹಚ್ತಾರೆ ಅವರು. ಅರೇ ಮನೆಯದು ಹತ್ರ ಯಾರಾದ್ರೂ ಹೋದ್ರೆ ಸಾಕು ಕುತ್ತದ ತರ ಬಗಳಕ್ಕೆ ಚಾಲು ಮಾಡ್ತಾರೆ. ಕರೆಕ್ಟ್ ಹೇಳಿದೆ ನೋಡ್ಲೆ ಯವ್ವ. ತಾಯಿ ಏನು ಓದಿರ್ತೈತೆ ಯವ್ವ. ಆ ಹುಡುಗಿ ಇವತ್ತು ಬೆಳಗ್ಗೆ ಏನಾಗ್ಬಿಟ್ಟೈತಿ, ನಿನ್ನೆ ಗೋಬಿ ತಿಂದ್ಬಿಟ್ಟಾಳಕ್ಕೆ. ಬೆಳಗ್ಗೆ ಎದ್ದು ದುಡ್ಡು ಸಾಯ್ತ್ರಿ ಅತ್ತಿಯರ್ ಯಾಕೆ ಸಮಾಧಾನ ಆಗವಲ್ರಿ, ಒಂದು ನಮೂನಿ ಕಮರ್ ಡರಿಗೆ ಬರಾಕತ್ತಾವ ಅಂತ ನಾತಿದ್ಲವ. ಅದ ಆಕಿಗೆ ವಾಂತಿ ಆಗೈತಿ. ಏನೋ ಸಿಹಿ ಸುದ್ದಿನ ಕೊಟ್ಲನ ಅಂತ ನಮ್ಮ ಅತ್ತೆ ಅಂದ್ಲು. ಇಲ್ರಿ ಅತ್ತಿಯಾರ ಹಿಂಗಾಗೈತೆ ತೋರ್ರಿ, ಅದು ಯಾ ಸಿಹಿ ಸುದ್ದಿ ಏನಿಲ್ಲ ಅಂದೆ. ಗೋಬಿ ತಿಂದ್ಲ ಆಕೆ. ಯವ್ವ ಎದಕ್ಕೆ ಬೇಕಾಗಿದ್ದಿತ್ತೆ ಆಗ್ಲಿಕ್ಕಂದ್ರೆ ಈ ಭಾಡ್ಯಾಗ ತಂದು ಕೊಡೋದು. ಆಕಿ ನೋಡ್ಕೊಂಡ್ಕೊಂತ ಹೆಂಗೆ ತಿಂದಾಳ, ಒಂದು ಪೀಸ್ ನನಗೆ ತೋರಿಸಿಲ್ಲ ನೀವು ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತತೆ. ಅನ್ನ ಕೆಡಿಸ್ಬೇಡ, ತೊಮೇಲೆ ನಾನು ಹಿಡ್ಕೋತೀನಿ.